ನಮಸ್ಕಾರ. ಬೆಂಗಳೂರು ವಾರ್ತೆ ಫೈನಾನ್ಸ್ ಲೈವ್ಗೆ ಸ್ವಾಗತ. ಇಂದು 25 ಆಗಸ್ಟ್ 2026. 10 ಷೇರು ಮಾರುಕಟ್ಟೆ ಸುದ್ದಿ. ಎನ್ಎಸ್ಇ ಲೈವ್ ಅಂಕಿ. ನಿಫ್ಟಿ 24 206.85. ಸೆನ್ಸೆಕ್ಸ್ ಓಪನ್ ಇಂಟರೆಸ್ಟ್. ಎಫ್ಐಐಡಿಐ ಐಪಿಒ ಎಫ್&ಒ ಸರಕು ಫಲಿತಾಂಶ ಎಲ್ಲವೂ ಚಾರ್ಟ್ ಮತ್ತು ಪರಿಶೀಲಿತ ಟೇಬಲ್ನೊಂದಿಗೆ ಆರಂಭಿಸೋಣ. ಬ್ರೇಕಿಂಗ್ ಸುದ್ದಿ. ದಲಾಲ್ ಸ್ಟ್ರೀಟ್ನಲ್ಲಿ ಮ್ಯೂಟ್ ಟ್ರೆಂಡ್ಗಳ ಹೊರತಾಗಿಯೂ ಪೆನ್ನಿ ಸ್ಟಾಕ್ ರು. 5ರ ಅಡಿಯಲ್ಲಿ ಶೇಕಡ 5 ಮೇಲ್ ಸರ್ಕ್ಯೂಟ್ ಅನ್ನು ಮುಟ್ಟಿದೆ. ರು. 5ರ ಅಡಿಯಲ್ಲಿರುವ ಪೆನ್ನಿ ಸ್ಟಾಕ್ ಪ್ರತಿ ಷೇರಿಗೆ ರು. 2. ಎರಡನೇ ಸುದ್ದಿ. ಇಂಡಿಯಾ ಬುಲ್ಸ್ ಷೇರು ಬೆಲೆ ಮೇಲ್ ಸರ್ಕ್ಯೂಟ್ಗೆ ತಲುಪಿದೆ. ರು. 3,700 ಕೋಟಿ ಮೌಲ್ಯದ ರೇರಾ ಅನುಮೋದಿತ ಯೋಜನೆಯ ಈ ನವೀಕರಣದ ನಂತರ ಲಾಭವನ್ನು ಅಳಿಸುತ್ತದೆ. ಮೂರನೇ ಸುದ್ದಿ. ವಿವರಿಸಲಾಗಿದೆ. ಜಲಮಾರ್ಗಗಳ ವಿರಾಮ. ಪ್ರವಾಸೋದ್ಯಮ ಷೇರುಗಳು ನಿಜವಾಗಿಯೂ ಶೇಕಡ 90ರಷ್ಟು ಕಡಿಮೆಯಾಗಿದೆಯೇ? ವಾಟರ್ವೇಸ್ ಲೀಷರ್ ಟೂರಿಸಂ ಆಗಸ್ಟ್ 26ರಿಂದ ಜಾರಿಗೆ ಬರುವಂತೆ ಒಂದು 10 ಷೇರು ವಿಭಜನೆಯನ್ನು ಘೋಷಿಸಿದೆ. ನಾಲ್ಕನೇ ಸುದ್ದಿ. ಸುಮಾಕ್ಸ್ ಎಂಜಿನಿಯರಿಂಗ್ ಐಪಿಒ ದಿನ 1 ಸಂಪೂರ್ಣ ಚಂದಾದಾರಿಕೆ ನೀಡಿ. ಜಿಎಂಪಿ ಸಿಗ್ನಲ್ಗಳು. ಶೇಕಡ 35 ಲಿಸ್ಟಿಂಗ್ ಪಿಒಪಿ. 10 ಪಾಯಿಂಟ್ಗಳಲ್ಲಿ ಎಸ್ಎನ್ಇ ಐಪಿಒ ಪ್ರಮುಖ ವಿವರಗಳು. ಐದನೇ ಸುದ್ದಿ. ನವೀನ್ ಫ್ಲೋರಿನ್ನ ಹೊಸ ಶೈತ್ಯೀಕರಣದ ಸಾಮರ್ಥ್ಯವು ಅದರ ಖಟಮ ಆವೇಗವನ್ನು ಹೆಚ್ಚಿಸುತ್ತಿದೆ. ನವೀನ್ ಫ್ಲೋರಿನ್ನ ಗಳಿಕೆಯ ವೇಗವು ಹೆಚ್ಚುತ್ತಿದೆ. ಹೊಸ R32 ಸಾಮರ್ಥ್ಯ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಖಟಮವು. ಆರನೇ ಸುದ್ದಿ. ಫೆಗಳು ಭಾರತದಲ್ಲಿ ಮರಳಿವೆ. ಅವರು ಇನ್ನೂ ಮಾರಾಟವಾಗಿಲ್ಲ ಎಂದು ಅವರ ಪಂತಗಳು ತೋರಿಸುತ್ತವೆ. ತಿಂಗಳುಗಟ್ಟಲೆ ಭಾರೀ ಮಾರಾಟವಾದ ನಂತರ ವಿದೇಶಿ ಹೂಡಿಕೆದಾರರು ಭಾರತೀಯ ಷೇರುಗಳಿಗೆ ಮರಳಿದ್ದಾರೆ, ಆದರೆ ಅವರ ವಲಯದ ಆಯ. ಏಳನೇ ಸುದ್ದಿ. ಪಿವಿಆರ್ ಐನಾಕ್ಸ್ ಷೇರು ಮರುಖರೀದಿ. ಮೊದಲ ಬಾರಿಗೆ ಆಗಸ್ಟ್ 31ರಂದು ಮಂಡಳಿಯ ಸಭೆ. ಪ್ರತಿ ಷೇರಿಗೆ ಮುಖಬೆಲೆ. ದಾಖಲೆಯ ದಿನಾಂಕದ ಸ್ಥಿತಿಯನ್ನು ಪರಿಶೀಲಿಸಿ. ಎಂಟನೇ ಸುದ್ದಿ. ರಕ್ಷಾಬಂಧನದಂದು ಸ್ಟಾಕ್ ಮಾರ್ಕೆಟ್ ರಜಾದಿನವೇ? ಎನ್ಎಸ್ಇ ವ್ಯಸ್ಟ್ ಆಗಸ್ಟ್ 28ರಂದು ತೆರೆಯುತ್ತದೆಯೇ ಅಥವಾ ಮುಚ್ಚುತ್ತದೆಯೇ? ಕ್ಯಾಲೆಂಡರ್ ಪರಿಶೀಲಿಸಿ. ಒಂಬತ್ತನೇ ಸುದ್ದಿ. ಹಿಂದೂಸ್ತಾನ್ ಕಾಪರ್ ಷೇರು ಬೆಲೆ. ಸ್ಟಾಕ್ ಶೇಕಡ 7 ಕುಸಿತ. ಏಕೆ ಇಲ್ಲಿದೆ? ಭಾರತ ಸರ್ಕಾರವು ಆಫ್ಸ್ ಮೂಲಕ ಪ್ರತಿ ಷೇರಿಗೆ ರು. 514ರ ನೆಲದ ಬೆಲೆಗೆ ಕಂಪನಿಯಲ್ಲಿ ಶೇಕಡ 6 ಪಾಲನ್ನು ಮಾರಾಟ ಮಾಡಲು ಯೋಜಿಸುತ್ತಿರುವುದರಿಂದ. ಹತ್ತನೇ ಸುದ್ದಿ. ಆಗ್ಮಾಂಟ್ ಎಂಟರ್ಪ್ರೈಸಸ್ ಐಪಿಒ ದಿನ 3 ವಿತರಣೆಯನ್ನು ಇಲ್ಲಿಯವರೆಗೆ 40.70 ಪಟ್ಟು ಕಾದಿರಿಸಲಾಗಿದೆ. ಜಿಎಂಪಿ ಶೇಕಡ 41 ಲಿಸ್ಟಿಂಗ್ ಫಾಪ್ ಅನ್ನು ಸುಳಿವು ನೀಡುತ್ತದೆ. ಷೇರುಪೇಟೆ ಲೈವ್. ಎನ್ಎಸ್ಇ ಪ್ರಕಾರ ನಿಫ್ಟಿ 24 206.85 ಬದಲಾವಣೆ. ಶೇಕಡ 0.05 ಇಳಿಕೆ. ಸೆನ್ಸೆಕ್ಸ್ ಬ್ಯಾಂಕ್ ನಿಫ್ಟಿ 57 426.40. ವಿಕ್ಸ್ 11.11. ರೂಪಾಯಿ 95.76. ಏರಿಕೆ ಇಳಿಕೆ ಅನುಪಾತ 23:27. ಅಂಶಗಳು 13:13 ಎಸ್ಟ್ಕೆ. ಎನ್ಎಸ್ಇ ಲೈವ್. ಓಪನ್ ಇಂಟರೆಸ್ಟ್ ಡೇಟಾ ಸದ್ಯ ಲಭ್ಯವಿಲ್ಲ. ಎನ್ಎಸ್ಇ ಆಪ್ಷನ್ ಚೈನ್ ಪುಟ ಪರಿಶೀಲಿಸಿ. ಎಫ್ಐಡಿಐ ಡೇಟಾ ಸದ್ಯ ಲಭ್ಯವಿಲ್ಲ. ಎನ್ಎಸ್ಇ ವರದಿ ಪುಟ ಪರಿಶೀಲಿಸಿ. ಐಪಿಒ ವಾಚ್. ಎನ್ಎಸ್ಇನಲ್ಲಿ 8 ವಿತರಣೆಗಳು. ಅನ್ನು ಸ್ಕಿವೈಸ್, ಸೆಂಬಯೋಟೆಕ್, ಟೆಲ್. ಪ್ರಮುಖ ಅನ್ನು ಪ್ರಾಜೆಕ್ಟ್ಸ್ ಲಿಮಿಟೆಡ್. ಬೆಲೆ ರೂಪಾಯಿ 94 ರೂಪಾಯಿ 99. ಅವಧಿ 25 ಆಗ್ ವ್ಯವಕಲನ 2026ರಿಂದ 28 ಆಗ್ ವ್ಯವಕಲನ 2026. ಸ್ಥಿತಿ ಆಕ್ಟಿವ್. ಅರ್ಜಿ ಮೊದಲು RHPOD. ಎಫ್&ಒ ವಿಭಾಗ. ಎನ್ಎಸ್ಇಒ ಐಸ್ಪರ್ಟ್. ಬ್ಯಾಂಕ್ ನಿಫ್ಟಿ ಶೇಕಡ 47.7. ನಿಫ್ಟಿ ಶೇಕಡ 28ವರೆ. ಫೆನ್ನಿಫ್ಟಿ ಶೇಕಡ 25.2. ಟಾಪ್ ಗೇನರ್ ಎಡೇನಿಯಂಟ್ ಶೇಕಡ 2.29 ಏರಿಕೆ. ಒಪ್ಪಂದ ಬೆಲೆ ಮತ್ತು ಒಐ ಟೇಬಲ್ನಲ್ಲಿದೆ. ಡೆರಿವೇಟಿವ್ಸ್ ಅಪಾಯಕಾರಿ. ಸ್ಟಾಪ್ ಲಾಸ್ ಶಿಸ್ತು ಅನಿವಾರ್ಯ. ಸರಕು ಮಾರುಕಟ್ಟೆ ಲೈವ್. ಕೊಮೆಕ್ಸ್ ಚಿನ್ನ $4,632 ಶೇಕಡ 0 ಏರಿಕೆ. ಬೆಳ್ಳಿ 67.99. WTI ತೈಲ ಗ್ಯಾಸ್ ರೂಪಾಯಿ 95.76. ಮೂಲ ಲೈವ್ ಡೇಟಾ. ಫಲಿತಾಂಶ ಕ್ಯಾಲೆಂಡರ್. ಎನ್ಎಸ್ಇ ಪ್ರಕಾರ ಮುಂಬರುವ ಘೋಷಣೆಗಳು. ಜೆನ್ಪ್ರ 26 ಆಗ್ ವ್ಯವಕಲನ 2026. ಸೆಂಹೌಸ್ 26 ಆಗ್ ವ್ಯವಕಲನ 2026. ಬೈಕ್ಯಾಸೆಕೋ 26 ಆಗ್ ವ್ಯವಕಲನ 2026. ಸೆಟ್ಕೋ 29 ಆಗ್ ವ್ಯವಕಲನ 2026. ಈ ಫಲಿತಾಂಶಗಳು ಮಾರುಕಟ್ಟೆ ಚಲನೆ ನಿರ್ಧರಿಸಲಿವೆ. ನಿಖರ ದಿನಾಂಕಕ್ಕೆ ಕಂಪನಿ ಪ್ರಕಟಣೆ ನೋಡಿ. ಇವು ಇಂದಿನ ಹಣಕಾಸು ವಿಶೇಷ ಲೈವ್ 10 ಸುದ್ದಿ. ಓಪನ್ ಇಂಟರೆಸ್ಟ್ ಮತ್ತು ಎಫ್ಐಐಡಿಐ ವಿಶ್ಲೇಷಣೆ. ಎನ್ಎಸ್ಇ ಪರಿಶೀಲಿತ ಟೇಬಲ್. ಅಂಕಿ 13:13 ಎಸ್ಟಕ್ಕೆ ಸರಿ. ಮಾರುಕಟ್ಟೆ ಬದಲಾಗುತ್ತಿರುತ್ತದೆ. ಹೂಡಿಕೆ ಮೊದಲು ತಜ್ಞರ ಸಲಹೆ ಪಡೆಯಿರಿ. ನಾಳೆ ಇದೇ ಸಮಯಕ್ಕೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.